ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ. ನಂದೇ ಪುನರ್ಗೀತ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾನ ಮಾಡಿದ್ದೀನಿ. ಈ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್. ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ, ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ. ಯಾಕೆ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ, ಅಲ್ಲೇ ಅಲ್ಲೇ ಬಹುಮಾನ ಯಾಕಿಲ್ಲ, ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ. ಈ ನೈಸ್ ರೋಡ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ, ಒಂದೊಂದು ಸೀನಲ್ಲೂ ಟೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕನೂ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡಿರೋ ಸಿನಿಮಾನೇ ಈ ನೈಸ್ ರೋಡ್. ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್. ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಾನು ಕತೆ ಬರಿಬೇಕಾದ್ರೇ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್, ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರನ್ನ ಧರ್ಮಸ್ಥಳ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮುಗಿದ್ಮೇಲೆ ಧರ್ಮಸ್ಥಳ ಹತ್ರ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆ್ಯಕ್ಟ್ ಮಾಡಿಕೊಟ್ಟು ಹೋದರು. ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆ್ಯಕ್ಟ್ ಮಾಡಿಕೊಟ್ರು, ಇಂಪ್ರೊವೈಸೇಷನ್ ಮಾಡಿದ್ರು. ಇಡೀ ಸಿನಿಮಾನ ಅವ್ರ ಶೋಲ್ಡ್ರಲ್ಲಿ ಫಸ್ಟ್ ಲಾಸ್ಟ್ವರೆಗೂ ತೊಗೊಂಡೋಗಿದ್ದಾರೆ. ಅವ್ರನ್ನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಅವ್ರ ವೈಫ್ ಕ್ಯಾರೆಕ್ಟರ್ ಜ್ಯೋತಿ ರೈ ಅವ್ರು ಮಾಡಿದ್ದಾರೆ. ಜ್ಯೋತಿ ರೈ ಅವರು ಹೈದರಾಬಾದಲ್ಲಿ ಶೂಟಿಂಗಲ್ಲಿ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಸಾರಿ ಅಂತ ಕೇಳಿದ್ರು, ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಟ್ಟು ಹೋಗಿದ್ದಾರೆ. ಧರ್ಮಸ್ಥಳ ತಾಯಿ ಕ್ಯಾರೆಕ್ಟರ್ ಗಿರಿಜಾ ಲೋಕೇಶ್ ಅವರು ಮಾಡಿದ್ದಾರೆ, ಗಿರಿಜಮ್ಮ ಅವರು. ಆಮೇಲೆ ಶೈಲಶ್ರೀ ಸುದರ್ಶನ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೀಜಿ, ನನಗೆ ಜೀಜಿಗೆ ವೆಯ್ಟ್ ಮಾಡಿ ಶೂಟ್ ಮಾಡಿದ್ದಕ್ಕೂ ವರ್ತಾಯಿತು ಅಂತೇಳಿ ಆನ್ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ಸ್ ವರ್ಕೌಟ್ ಆಗಿದೆ. ಮಂಜು ರಂಗಾಯಣ ಆಮೇಲೆ ಜೀಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ಟ್ನ ಓಂ ನಾಮ ಬರೆದಾಗಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ ರಿಲೀಸ್ ತನಕ ನಾನು ರೈಟ್ ಹ್ಯಾಂಡಾಗಿ ನನಗೆ ಸಹಾಯ ಮಾಡಿದ್ದಾರೆ. ಶೂಟಿಂಗಲ್ಲಿ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಲೊಕೇಶನ್ ನೋಡೋದಾಗಿರ್ಬೋದು, ಎಲ್ಲದರಲ್ಲೂ ನನಗೆ ರೈಟ್ ಹ್ಯಾಂಡಾಗಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಂಜು ಕ್ರಿಶ್, ಸಚ್ಚಿ, ಸುರೇಖಾ, ಸಹನಾ, ಚಂದ್ರಮೂರ್ತಿ ಎಲ್ಲ ಅವ್ರವ್ರ ಕ್ಯಾರೆಕ್ಟ್ರನ್ನ ಜೀವ ತುಂಬಿ ಆ್ಯಕ್ಟ್ ಮಾಡಿರೋದಕ್ಕೋಸ್ಕರ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಇನ್ನು ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ, ಇನ್ನು ಟೆಕ್ನಿಷಿಯನ್ಸ್ ಪ್ರಭು ಅವರು ಸಹ ಸಿಲಿಲಲ್ಲಿ ಖ್ಯಾತಿ ಪ್ರಭು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ DOP ಪ್ರವೀಣ್ ಶೆಟ್ಟಿ. ನಮಗೆ ಟೋಟಲ್ 25 ಡೇಸ್ ಶೂಟಿಂಗ್ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ. ಟೋಟಲ್ 25 ಡೇಸ್ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತ, ಕುಣಿಗಲ್ ಹೈವೇ, ಆಮೇಲೆ ಇದೆಲ್ಲ ಮಾಡಿದ್ದೀವಿ. ನನಗೆ ಸಿನಿಮಾ ಬಿಗಿನಿಂಗ್ದ ಲಾಸ್ಟ್ವರೆಗೂ ನಾನು ಬೆನ್ನೆಲುಬಾಗಿ ನಿಂತಿದ್ದು ಎನ್ ರಾಜಗೌಡ್ರು ಸರ್, JDS ಸ್ಪೋಕ್ ಪರ್ಸನ್. ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಕಾಪಾಡಿದ್ದಕ್ಕೆ ಈ ಸಿನಿಮಾ ಕೊನೆ ತನಕ ನನಗೆ ಬಂದಿದೆ. ಅವ್ರಿಗೆ ನಾನು ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ, ಇದು ಅರ್ಪಿಸಿರೋದು ಅವರೇ. ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ 25 ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ದೀವಿ. ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದರೆ DOP ಪ್ರವೀಣ್ ಶೆಟ್ಟಿ. ನಮಗೆ ನಂಬರ್ ಆಫ್ ಡೇಸ್ 20 ಡೇಸ್ ಮಾತ್ರ ಇತ್ತು, 25 ಡೇಸ್ ಮಾತ್ರ ಇತ್ತು. ಅಷ್ಟರೊಳಗೆ ನಾವು ತುಂಬ ಚೆನ್ನಾಗಿ ಅದನ್ನು ಕ್ವಾಲಿಟಿಯಾಗಿ ಕೊಡಬೇಕಾಗಿತ್ತು. ಸೊ ನಾವು ಶೂಟಿಂಗ್ ಹೋಗೋ ಹಿಂದಿನ ದಿನವೇ ಯಾವ ಸೀನ ತೆಗಿತೀವಿ, ಯಾವ ಶಾರ್ಟು, ಯಾವ ಕಂಪೋಸಿಂಗ್ ಯಾವ ಥರ ಇರುತ್ತೆ, ಲೈಟಿಂಗ್ ಯಾವ ಥರ ಇರುತ್ತೆ, ಎಲ್ಲ ಪೂರ್ತಿ ಡಿಸ್ಕಷನ್ ಮಾಡಿ ಪ್ರವೀಣ್ ಶೆಟ್ಟಿಗೆ ನಾನು ಹೇಳ್ತಾ ಇದ್ದೆ. ಶೂಟಿಂಗ್ ಹತ್ರ ಹೋದರೆ ಓನ್ಲಿ ನೋ ಡಿಸ್ಕಷನ್, ನೋ ಆರ್ಗ್ಯುಮೆಂಟ್, ಓನ್ಲಿ ಶೂಟಿಂಗ್. ಆ ಟೈಮ್ನೆಲ್ಲ ನಾವು ಕ್ವಾಲಿಟಿಗೆ ಬರೋದಕ್ಕೋಸ್ಕರ ಯೂಸ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಷ್ಟು ದಿನದಲ್ಲಿ ಪ್ರವೀಣ್ ಶೆಟ್ಟಿ ನಾನು ತಗೊಟ್ಟಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಂಥ ಜಾನರ್ ಮೂವಿಗೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿರಲೇಬೇಕು. ಅಲ್ಲೇನಾದ್ರು ನಾವು ಬಿದ್ದೋದ್ರೆ 100% ಸಿನಿಮಾ ಬಿದ್ದೋಗುತ್ತೆ. ನನಗೆ ಸಿನಿಮಾಕ್ಕೆ ನೈಸ್ ರೋಡ್ ಮೂವಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸತೀಶ್ ಆರ್ಯನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಹನ್ ಎಸ್ ದೇಸಾಯಿ, ಆಮೇಲೆ ಎಡಿಟರ್ ಜೀವನ್, ಆಮೇಲೆ ರೋಹನ್ ಎಸ್ ದೇಸಾಯಿ, DICT ಮಾಡಿರೋ ಪಪನ್ ಸಾಹು, ಸಂಕೇತ್ ಸೌಂಡ್ ಇಂಜಿನಿಯರ್, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಅದ್ಭುತವಾದ ಒಂದು ಸಿನಿಮಾ ಮೂಡಿ ಬಂದಿದೆ. ಇನ್ನು ರಜನಿಕಾಂತ್ PR ಹೋಗಿ ಬಂದಿದ್ದಾರೆ. ಆಮೇಲೆ ಸಿನಿಮಾ ರಿಲೀಸಿಗೆ ಪ್ರಸಾದ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಏನೇ ಸಿನಿಮಾ ಮಾಡ್ಬೋದು, ನಮಗೂ ಆಡಿಯನ್ಸಿಗೂ ಬ್ರಿಡ್ಜ್ ಆಗಿ ಮೀಡಿಯಾದವ್ರು ನೀವು ಸಹಾಯ ಮಾಡಿದ್ರೆ ಮಾತ್ರ ನಮ್ಮ ಏನೇ ಮಾಡಿದ್ರೂ ಸಾರ್ಥಕ ಆಗುತ್ತೆ. ನೀವೆಲ್ಲ ಸಿನಿಮಾಗೂ ಹೇಗೆ ಸಹಕಾರ ಕೊಡ್ತೀರೋ ಅದೇ ಥರನೇ ನಮಗೂ ಸಹಕಾರ ಕೊಟ್ಟು ನಮ್ಮ ಈ ಸಿನಿಮಾ ಸಕ್ಸಸ್ಗೆ ನೀವು ಮುಖ್ಯ ಪಾತ್ರಧಾರಿ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೈಸ್ ರೋಡ್ ಹೆಸರಿಗೂ ನೈಸ್ ರೋಡ್ ಈ ನನ್ನ ಮೂವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ನೈಸ್ ರೋಡ್ ಒಂದು ಹಳ್ಳಿ ಮುಂದೆ ಹೈವೇ ರೋಡ್ ಹೋಗುತ್ತೆ. ಆ ಹೈವೇ ರೋಡ್ ನೋಡಿ ಹಳ್ಳಿ ಜನಗಳು ಎಷ್ಟು ಚೆನ್ನಾಗೈತೆ ರೋಡು, ನೈಸ್ ಆಗೈತೆ ಅಂತ ಹೇಳೋಕೆ ಸ್ಟಾರ್ಟ್ ಆಗಿ ಲಾಸ್ಟ್ಗೆ ಆ ರೋಡಿಗೆ ಅಡ್ರೆಸ್ ಥರ ಅವರು ಹಳ್ಳಿಲಿ ಹೋಗೋ ಒಂದು ರೋಡಿಗೆ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆ ನೈಸ್ ರೋಡ್ ಅಂತ ಅವ್ರು ಅಡ್ರೆಸ್ ಇಟ್ಟಿರ್ತಾರೆ. ಸೊ ಅಷ್ಟೇ ಸಂಬಂಧ.
ಹಾಂ ಅದೇ ಹಾಂ ಇದೆ ಬಟ್ ಅದು ನಾನು ಹೇಳಿದ್ನಲ್ಲ ಸರ್, ಒಂಚೂರು ರಿವೀಲ್ ಮಾಡಿದ್ರು ಅದು ಹೋಗ್ಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆ ಜನ್ಮದಲ್ಲಿ ಯಾಕೆ ಶಿಕ್ಷೆ ಇಲ್ಲ ಅನ್ನೋ ನನ್ನ ಪ್ರಕಾರ, ನನ್ನ ಇಮ್ಯಾಜಿನೇಷನಲ್ಲಿ, ನನ್ನ ಕಲ್ಪನೆಯಲ್ಲಿ ಮಾಡಿರೋ ಕಥೆನೇ ಇದು ಸರ್. ಹಾರರ್ ಇಲ್ಲ ಸರ್, ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟೆ ಸರ್. ಏನಿಲ್ಲ ಸರ್, ಅಂದರೆ ನನಗಿಲ್ಲಿ ಯಾರೋ ಒಬ್ರು ಮೆಸೇಜ್ ಹೇಳ್ಬೇಕಾಗಿತ್ತು, ಅಂದರೆ ಒಳ್ಳೆ ಯಾರಾದರೂ ಒಬ್ರು ಸ್ವಾಮೀಜಿ ಥರದವ್ರು ಹೇಳ್ಬೇಕಾಗಿತ್ತು. ಸೊ ಅದನ್ನು ಅವ್ರ ಕೈಲಿ ಹೇಳಿಸಿದ್ದೆ ನಾನು, ಆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಅವ್ರ ಕೈಲಿ ಹೇಳಿಸಿದ್ದೆ. ಇಲ್ಲ ಸರ್, ಇಲ್ಲ, ಇದೆಲ್ಲ ಕಾಲ್ಪನಿಕ ಸರ್. ನನ್ನ ಇಮ್ಯಾಜಿನೇಷನಲ್ಲಿ ಯಾವ ಜನ್ಮದಲ್ಲಿ ಯಾಕೆ ಶಿಕ್ಷೆ ಆದಾಗ ಅಲ್ಲೇ ಅಲ್ಲೇ ಬಹುಮಾನ ಯಾಕಿಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಏನಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋ ನನ್ನ ಇಮ್ಯಾಜಿನೇಷನ್ ಮಾಡಿರೋ ಪಕ್ಕಾ ಕಾಲ್ಪನಿಕ ಚಿತ್ರ ಸರ್. 1.5 years ಆಯ್ತು ಸರ್. ಇಲ್ಲ ಅದನ್ನು ನಾನು ಸಿನಿಮಾದಲ್ಲಿ ಈಗ ಹೇಳಿದ್ರೆ ರಿವೀಲ್ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಈ ಮಂತ್ ಎಂಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ನೆಕ್ಸ್ಟ್ ವೀಕ್ ನಮ್ಮ ಡಿಸ್ಟ್ರಿಬ್ಯೂಟರ್ ಹೆಸರು ಮಾತಾಡಿ ಇದು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.